ರೆಕಾರ್ಡ್ಸ್ನ ಬ್ರೇಕ್ ಮಾಡೋದ್ರಲ್ಲಿ ದರ್ಶನ್ ಫ್ಯಾನ್ಸ್, ಡಿ ಬಾಸ್ ಫ್ಯಾನ್ಸ್ ಎತ್ತಿದ ಕೈ. ಅದನ್ನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ, ಅದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ. ದರ್ಶನ್ ರವರ ಡೆವಿಲ್ ಸಿನಿಮಾದ ಟೀಸರನ್ನು ನೀವೆಲ್ಲರೂ ಆಲ್ರೆಡಿ ನೋಡಿದ್ದೀರಾ. ಮೊದಲಿಗೆ ದರ್ಶನ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನನ್ನ 3ನೇ ಶುಭಾಶಯಗಳು ಅಂತ ಅನಿಸುತ್ತೆ. ಅಭಿಮಾನಿಗಳು ಎಷ್ಟು ಸಲ ಬರ್ತ್ಡೇ ವಿಶ್ ಮಾಡಿದಿರೋ ನನಗಂತೂ ಗೊತ್ತಿಲ್ಲ. ಡೆವಿಲ್ ಟೀಸರ್ ಬರೋಕ್ಕೂ ಮುಂಚೆ ಬಂದ ನಂತರ ಕೂಡ ನಾನು ಲೈವ್ ಸ್ಟ್ರೀಮ್ ಹಾಕಿದ್ದೆ. ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಸಂಜೆ ಲೈವ್ ಸ್ಟ್ರೀಮ್ಗೆ ಬರ್ತೀನಿ. ಅದಕ್ಕೂ ಮುನ್ನ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಿತ್ತು. ಡೆವಿಲ್ ಸಿನಿಮಾದ ಟೀಸರ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಬೇಕಿತ್ತು. ನಾನು ರೆಕಾರ್ಡ್ಸ್ ಕ್ರಿಯೇಟ್ ಆದಾಗ ಲೈವ್ ಸ್ಟ್ರೀಮಲ್ಲಿ ಫೋಟೋಗಳನ್ನು ತಗೊಂಡಿದ್ದೆ, ಹಾಗೆ ಅಲ್ಲಿ ಲೈವಲ್ಲಿ ಕೂಡ ಅಪ್ಡೇಟ್ಸನ್ನು ಕೊಟ್ಟಿದ್ದೆ. ಟೀಸರ್ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋದಿದೆ. ಮತ್ತು ಸಂಜೆ ಲೈವ್ ಸ್ಟ್ರೀಮ್ಗೆ ಬಂದಾಗ ಟೀಸರ್ ಲೈವ್ ಕೌಂಟ್ ಜೊತೆಗೆ ಲೈಕ್ಸು ಕಮೆಂಟ್ಸು ಎಣ್ಸೋದರ ಜೊತೆಗೆ ಸ್ವಲ್ಪ ರೆಕಾರ್ಡ್ಸ್ ಬಗ್ಗೆ ಹಾಗೆ ಸಿನಿಮಾ ಬಗ್ಗೆ ಕೂಡ ಇನ್ನೂ ಬ್ರೀಫಾಗಿ ಮಾತಾಡುವ. ಅದಕ್ಕೂ ಮುನ್ನ ಡೆವಿಲ್ ಸಿನಿಮಾದ ಟೀಸರು ಮಾಡಿರ್ತಕ್ಕಂಥ ದಾಖಲೆ ಬಗ್ಗೆ ಮಾತಾಡುವ ಬನ್ನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾದ ಟೀಸರು ಬರ್ತಾ ಇರೋದು ಬರೀ ಒಂದು ಭಾಷೆಯಲ್ಲಿ, ಅದು ಕನ್ನಡ ಭಾಷೆಯಲ್ಲಿ ಮಾತ್ರ. ಇನ್ನು ಡೆವಿಲ್ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ ಎಂಬುದು ಎಲ್ಲರಿಗೂ ಕೂಡ 100% ಕನ್ಫರ್ಮ್ ಆಗಿದೆ. ಯಾಕಂದರೆ ಡೆವಿಲ್ ಟೀಸರನ್ನು ನೀವೀಗ ಆಲ್ರೆಡಿ ನೋಡಿದ್ದೀರಾ. ಡೆವಿಲ್ ಅನ್ನೋದು ಇಂಗ್ಲೀಷ್ ನೇಮ್ ಆದರೂ ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾವನ್ನು ಬಿಡ್ತಾ ಇಲ್ಲ. ಅದಕ್ಕೆ ಕಾರಣಗಳು ಏನು ಅನ್ನೋದನ್ನು ನಾವು ಕಾದು ನೋಡಬೇಕು. ಇನ್ನು ಟೀಸರ್ ವಿಚಾರಕ್ಕೆ ಬರೋದಾದರೆ, ಡೆವಿಲ್ ಸಿನಿಮಾದ ಟೀಸರ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗತ್ತೆ, ನಾವು ಈ ಸೆಟ್ಟನ್ನು ಆಲ್ರೆಡಿ ನೋಡಿದ್ದೇವೆ. ನಾವು ಹಿಂದೆ ಬಿಟ್ಟಂಥ ಗ್ಲಿಮ್ಸಲ್ಲಿ ಕೂಡ, ದರ್ಶನ್ ಅವರ ಬರ್ತ್ಡೇಗೆ ಬಿಟ್ಟಂಥ ಗ್ಲಿಮ್ಸಲ್ಲಿ ಕೂಡ ಇದೇ ಸೆಟ್ಟನ್ನು ನೋಡಿರ್ತೀರ. ಅಲ್ಲಿ ಶೂಟ್ ಮಾಡೋದು, ಒಂದು ಡೈಲಾಗ್ ಹೇಳೋದು ಬರುತ್ತೆ. ಇಲ್ಲೂ ಕೂಡ ಫೈಟಿಂಗು, ಅದೇ ಶಾರ್ಟ್ ಸೀನ್ಸ್ ಕೂಡ ಇಲ್ಲೇ ಬರ್ತಾ ಇದ್ದಾವೆ. ಅಂದರೆ ದರ್ಶನ್ ರವರ ಜೈಲಿಂದ ಬಂದ ನಂತರ ಡೆವಿಲ್ ಸಿನಿಮಾದ ಯಾವುದೇ ಶೂಟಿಂಗ್ ಕೂಡ ಮಾಡಿಲ್ಲ ಎಂಬುದು ನಮಗೆ ಪಕ್ಕಾ ಆಗತ್ತೆ. ಡೆವಿಲ್ ಸಿನಿಮಾದ ಶೂಟಿಂಗು ಮಾರ್ಚ್ ತಿಂಗಳಲ್ಲಿ ಶುರುವಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಶೂಟಿಂಗನ್ನು ಇವರು ಹೋದ ವರ್ಷ ಬರ್ತ್ಡೇಗೆ, ದರ್ಶನ್ ರವರ ಬರ್ತ್ಡೇಗೆ ಗ್ಲಿಮ್ಸನ್ನು ಬಿಟ್ಟಾಗಲೇ ಮಾಡಿರ್ತಕ್ಕಂಥ ಶೂಟಿಂಗನ್ನು ಇತ್ತೀಚೆಗೆ ಅದನ್ನು ಸ್ವಲ್ಪ ಎಡಿಟ್ ಮಾಡಿ, ಕಟ್ಔಟ್ ಮಾಡಿ ನಿಮ್ಮ ಎದುರಿಗೆ ತಂದು ರೆಪ್ರೆಸೆಂಟನ್ನು ಮಾಡಿದ್ದಾರೆ. ಅದರ ಫೈಟಿಂಗನ್ನು ಕೂಡ ನೋಡ್ತಾ ಇರ್ಬೋದು. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಅಲ್ಲಿ ಬರ್ತಕ್ಕಂಥ ಐಟಮ್ ಸಾಂಗ್ ಸೀನ್ಸ್ಗಳನ್ನು ಕೂಡ ನೀವು ಸಣ್ಣದಾಗಿ ಗಮನಿಸಿರ್ಬೋದು. ನಾನು ಅದರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಇನ್ನು ಡೆವಿಲ್ ಸಿನಿಮಾದ ಟೀಸರ್ ರೆಕಾರ್ಡ್ಸ್ ಬಗ್ಗೆ ಮಾತಾಡೋದಾದರೆ, ಡೆವಿಲ್ ಸಿನಿಮಾದವರು ಸ್ಟ್ರೀಮನ್ನು ನೆನ್ನೆ ರಾತ್ರಿನೇ ಬಿಡಿಸ್ಕೊಂಡಿದ್ರು. ಬೆಳಗ್ಗೆ 11 ಗಂಟೆಗೆ ಈ ಒಂದು ಟೀಸರ್ ಬರುತ್ತೆ ಅಂದರೆ ರಾತ್ರಿ ಸುಮಾರು 9-10 ಗಂಟೆಗೆ ಇವರು ಟೀಸರ್ ಸ್ಟ್ರೀಮನ್ನು ಹಾಕಿಸ್ಕೊಂಡಿದ್ರು. ಡೆವಿಲ್ ಸಿನಿಮಾದ ಟೀಸರು ಪ್ಲೇ ಆಗೋಕ್ಕೂ ಮುಂಚೆನೆ 10,000 ಲೈಕ್ಸನ್ನು ಕಂಪ್ಲೀಟ್ ಮಾಡಿ, ಒಂದೇ ಭಾಷೆಯಲ್ಲಿ ಬರ್ತಕ್ಕಂಥ ಟೀಸರು ಬಿಫೋರ್ ಪ್ಲೇ ಬ್ಯಾಕ್ಗಿಂತ ಮುಂಚೆನೆ ಈ ಒಂದು ಟೀಸರು 10,000 ಲೈಕ್ಸನ್ನು ಕಂಪ್ಲೀಟ್ ಮಾಡಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತನ್ನದೇ ಆದ ಹೊಸ ದಾಖಲೆಯನ್ನು ಕ್ರಿಯೇಟ್ ಮಾಡಿದೆ. ಅದನ್ನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ನಾನು ಅದರ ಫೋಟೋವನ್ನು ಕೂಡ ತಗೊಂಡಿದ್ದೆ. ಇನ್ನು ಡೆವಿಲ್ ಸಿನಿಮಾದ ಲೈಕ್ಸ್ ಮತ್ತು ವ್ಯೂಸ್ ವಿಚಾರಕ್ಕೆ ಬರೋದಾದರೆ, ಟೀಸರು ಪ್ಲೇ ಆಗಿ ಕೇವಲ 13 ನಿಮಿಷಗಳಲ್ಲಿ ಸುಮಾರು 1 ಲಕ್ಷ ಹೆಚ್ಚು ವ್ಯೂಸನ್ನು ತಗೊಂಡು ಟೀಸರು ಮುನ್ನುಗ್ತಾ ಇತ್ತು. ಅದರ ಒಂದು ಫೋಟೋವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಮತ್ತೊಂದು ದಾಖಲೆ ಏನೆಂದರೆ, ಡೆವಿಲ್ ಸಿನಿಮಾದ ಟೀಸರು ಬಿಡುಗಡೆಯಾಗಿ ಬರೀ 22 ನಿಮಿಷಗಳಲ್ಲೇ 50,000 ಲೈಕ್ಸನ್ನು ತಗೊಂಡು ಟೀಸರು ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ. ಈಗಾಗಲೇ ಸುಮಾರು 2 ಲಕ್ಷ ಲೈಕ್ಸನ್ನು ತಗೊಂಡು ಮಿಲಿಯನ್ಸ್ ವ್ಯೂಸನ್ನು ತಗೊಂಡು ಮುನ್ನುಗ್ತಾ ಇದೆ. ಈ ಒಂದು ವಿಷಯವನ್ನು ಎಲ್ಲ ಕಡೆ ಶೇರ್ ಮಾಡಿ, ನಿಮ್ಮ ಒಂದು ಸೆಲೆಬ್ರೇಷನನ್ನು ಜೋರಾಗಿ ಮಾಡಿ. ದರ್ಶನ್ ಅವರಿಗೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಭಿಮಾನಿಗಳು ಈ ಒಂದು ದಿನವನ್ನು ಸೆಲೆಬ್ರೇಟ್ ಮಾಡಿ. ದರ್ಶನ್ ಹಾಗೆ ಪ್ರೇಮ್ ಸಿನಿಮಾ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಕೂಡ ಹಾಕಿದ್ದೇನೆ. ಆ ಒಂದು ಟೀಸರನ್ನು ಕೂಡ ನೋಡಿಲ್ಲ ಅಂದರೆ ನೋಡಿ. ಮತ್ತೆ ಸಂಜೆ ಲೈವ್ ಸ್ಟ್ರೀಮ್ ಜೊತೆಗೆ ಸಿಗುವ, ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.